ಕುಮಾರಣ್ಣವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಗೌರವಯುತವಾಗಿ ನಡ್ಕೋ. ಅಲ್ಲಿ ಬತ್ತಿಯ ಟಿ ಸಿ ಆಫೀಸ್ ಹತ್ರ ಅಣ್ಣ ಚಲೋ ಅಣ್ಣ ಹೋಗ್ಬೇಡ ಅಣ್ಣ ಮೀಟಿಂಗ್ಗೆ ನಾನು ಬಂದೆ ಅಣ್ಣ, ನಾನು ನಿನ್ನ ಅಭಿಮಾನಿ ಅಣ್ಣ ಅಂತ ಕಾಲೇ ಬತ್ತೀಯ. ಮಾನ ಮರ್ಯಾದಿದ್ದೀರೇನ್ರಿ? ಒಬ್ಬ ಲೀಡ್ರ್ ಬೈಕೊಂಡು ಒಬ್ಬ ಲೀಡ್ರ್ ಬೆಸ್ಕತ್ತೀಯ. ಇಲ್ಲಿ ಬತ್ತೀಯ ಕುಮಾರಣ್ಣ ಬೋದ್ಬಿಟ್ಟು ಅಲ್ಲಿ ಡಿ ಕೆ ಸಾಹೇಬ್ರ ಹೋಗ್ಬಿಟ್ಟು ಅಣ್ಣ ಕುಮಾರಣ್ಣ ಇವತ್ತು ಚೆನ್ನಾಗಿ ಪ್ರೆಸ್ ಮೀಟ್ ಮಾಡಿದೆ ಅಣ್ಣ ಅಂತ ಹೇಳ್ತೀಯ. ಏನು ರೀ ರಾಜಕಾರಣವೇನು ನಿನಗೆ? ನಿನಗೆ ಬೆಳೆಯೋ ವಯಸ್ಸು ಸುಮಾರಿದೆಯಪ್ಪ, ನಿಧಾನಕ್ಕೆ ಹೋಗಿ ಹೆಜ್ಜೆ ಇಡು. ನಿಮ್ಮ ಕಾರ್ಯಕರ್ತ ಉಳಿಸ್ಕೋ. ಜೆ ಡಿ ಎಸ್ನವ್ರಿಗೆ 2 ಕೋಟಿ ಕೆಲಸ ಕೊಡ್ತೀನಿ ಬಾ, ನಿಂಗೆ ಇದು ಕೊಡ್ತೀನಿ ಬಾ. ಯಾರು ಕೊಟ್ಟಪ್ಪ? ವಸಂತ ರಾಜು ಕರ್ಕೊಂಡೋದು ಏನು ಮಾಡ್ದಪ್ಪ ಪಾಪ? ನಮ್ಮ ಪಕ್ಷದಲ್ಲಿ ಹೆಂಗಿದ್ದ? ಫಸ್ಟು ನಿಮ್ಮ ಪಕ್ಷದಲ್ಲಿರುವಂಥ ಕಾರ್ಯಕರ್ತರ ಮುಖಂಡರನ್ನ ಉಳಿಸ್ಕೊಂಡು ನಿನ್ನ ಪಕ್ಷದ ಏನು ಒಂದು ಶಾಸಕರ ಸ್ಥಾನ ಕೊಟ್ಟಿದ್ದಾರೆ ನಮ್ಮೆಲ್ಲ ಮತದಾರ ಬಂಧುಗಳು, ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡುವಂಥ ಹೇಳೋಕ್ಕೆ ಬಯಸ್ತೀನಿ. ಶಾಸಕರಾಗಿದ್ದೀರಿ, ಎಲ್ಕ ಶಾಸಕರು ನೀವು. ಯಾರು ಜೆ ಡಿ ಎಸ್ ಏನು ಒಬ್ಬ ಯುವಕರಿಗೆ ಮುಖಂಡರುಗಳಿಗೆ ತೊಂದರೆ ಕೊಡೋದ ರೀತಿಯಲ್ಲಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ನೀವು ಕುಮಾರಣ್ಣ ಟೀಕೆ ಮಾಡಿದ್ರೆ, ಕುಮಾರಣ್ಣ ಏನು ಪ್ರೆಸ್ ಮುಂದೆಗಡೆ ಏನು ಸೈಕೋ ಥರ ಮಾತಾಡಿದ್ರೆ ನಿಮ್ಮನ್ನೇನು ಜನ ಮೆತ್ತಾರೆ. ಡಿ ಕೆ ಶಿವಕುಮಾರ ಮೆಸ್ತೀವಿ ಅಂತ ತಿಳ್ಕೊಬೇಡಿ. ಡಿ ಕೆ ಶಿವಕುಮಾರ ಮೆಸ್ಲಿಕ್ಕೆ ನೀವು ಸಾರ್ವಜನಿಕರ ಕೆಲಸ ಮಾಡಿ ಮೆಸ್ಸಿ. ಕುಮಾರಣ್ಣ ಬೋದ್ಬಿಟ್ರೆ ನನಗೇನೋ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂತಂದ್ಬಿಟ್ಟೇಳಿ ಮನಸೋ ಇಚ್ಚಿ ನೀವು ಎಲ್ಲೆಲ್ಲಿ ಬೇಕು ಪ್ರೆಸ್ಸು ಮೀಡಿಯಾದಲ್ಲಿ ಏನು ವ್ಯಂಗ್ಯವಾಗಿ ಮಾಡ್ತಿರಲ್ಲ. ನಿನ್ನ ಸಾಲಕ್ಕೆ ಸಮಯ ಹತ್ರ ಬರ್ತಾಯಿದೆ. ನೀನು ಏನು ಆಲೇ 17-18 ತಿಂಗಳು ಬರ್ತಾಯಿದೆ. ಜನ ಮಂಡ್ಯ ಜನ ಮತದಾರ ಬಂಧುಗಳು ರೈತ ಮುಖಂಡರುಗಳಿದ್ದಾರೆ. ನಿಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ನೀವು ಬುದ್ಧಿ ಕಲಿಸುವಂಥ ಸಮಯ ಬರ್ತದೆ. ನೀವು ಅದನ್ನು ಕಾದು ನೋಡ್ಬೇಕಷ್ಟೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.